ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪತಂಜಲಿ ಯೋಗದಲ್ಲಿ 30ನೆಯ ಸೂತ್ರವನ್ನು ನೋಡ್ತಾ ಇದ್ದೇವೆ. ಅಂತರಾಯಗಳು. ಅಂತರಾಯಗಳು ಅಂದ್ರೆ ಅಡಚಣೆಗಳು, ಅಡ್ಡಿಗಳು, ತೊಂದರೆಗಳು. ಯೋಗ ಸಾಧಕನಿಗೆ ತೊಂದರೆಗಳು ಬಂದೇ ಬರ್ತವೆ. ಪ್ರತಿಯೊಬ್ಬರಿಗೂ, ಅದರಲ್ಲೂ ವಿಶೇಷವಾದ ಕಾರ್ಯವನ್ನು ಸಾಧಿಸಬೇಕು ಅಂತ ಹೊರಟಾಗ, ವಿಶೇಷವಾದ ರೀತಿಯಲ್ಲಿ ಬದುಕಬೇಕು ಅಂತ ಹೊರಟಾಗ ಅಡಚಣೆಗಳು, ತೊಂದರೆಗಳು ಇನ್ನೂ ಜಾಸ್ತಿ ಬರ್ತವೆ. ಚನ್ನಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ನಿಧಾನವನ ಅಗೆವೆನೆಂದು ಹೋದಡೆ ತುಡುಕಿ ಹಿಡಿಯುವವು ತೊಂದರೆಗಳು, ಅಡಚಣೆಗಳು ಅಂತ ಹೇಳ್ತಾರೆ. ಅಂದ್ರೆ ನಿಧಾನ ಅಂದ್ರೆ ಸಂಪತ್ತು. ಸಂಪತ್ತನ್ನು ಅಗಿಬೇಕು ಅಂತ ಹೊರಟ್ರೆ ಬೇಕಾದಷ್ಟು ತೊಂದರೆಗಳು, ತುಡುಕುಗಳು ಬರ್ತವೆ. ಬರೋದಿಲ್ಲ ಅಂತೇನಲ್ಲ, ಬಹಳ ಬರ್ತವೆ. ಅದರಲ್ಲೂ ಈ ಹೊರಗಿನ ಸಂಪತ್ತಿನ ಬಗ್ಗೆ ಅಲ್ಲಿ ಹೇಳಿರೋದಾದ್ರೆ, ಆತ್ಮ ಸಂಪತ್ತನ್ನು ಗಳಿಸ್ಬೇಕು ಅಂತ ಹೊರಟಾಗ ಈ ಯೋಗದಿಂದ ನಾವು ಗಳಿಸ್ತಕ್ಕಂಥದ್ದು ಆತ್ಮ ಸಂಪತ್ತು. ಆತ್ಮ ಸಂಪತ್ತನ್ನ, ರತ್ನದ ನಿಧಿಯನ್ನ, ಕಣ್ಣಿಗೆ ಕಾಣಲಾರದ ಧನವನ್ನ ಗಳಿಸ್ಬೇಕು ಅಂತ ಹೊರಟಾಗ ತೊಡಕುಗಳು, ತೊಂದರೆಗಳು ಬರೋದು ಸಹಜ. ಅದರಲ್ಲಿ 9 ಅಡ್ಡಿಗಳನ್ನ ಹೇಳ್ತಾರೆ. 9 ತೊಂದರೆಗಳು, 9 ಅಂತರಾಯಗಳು. ಮೊದಲು 3 ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ. ವ್ಯಾಧಿ, ಸ್ಥಾನ, ಸಂಶಯ. ಸ್ಥಾನ ಅಂದ್ರೆ ಚಿತ್ತದ ಜಡತೆ, ಆಲಸ್ಯ, ಅಂದ್ರೆ ಈ ನಿರುತ್ಸಾಹ ಅಂತ ಹೇಳ್ಬೋದು. ವ್ಯಾಧಿ ಅಂದ್ರೆ ರೋಗ, ಸಂಶಯ ಅಂದ್ರೆ ಅನುಮಾನ. ಇವತ್ತು ಇನ್ನು 3 ತೊಂದರೆಗಳ ಬಗ್ಗೆ, ಅಂತರಾಯಗಳ ಬಗ್ಗೆ ನೋಡೋಣ. ಪ್ರಮಾದ, ಆಲಸ್ಯ, ಅವಿರತಿ. ಪ್ರಮಾದ ಅಂದ್ರೆ ತಪ್ಪು. ಎಷ್ಟೋ ಸಾರಿ ಸಾಧಕರುಗಳು, ತುಂಬಾ ಒಳ್ಳೊಳ್ಳೆ ಸಾಧಕರುಗಳು ಕೂಡ ತಪ್ಪು ನಿರ್ಣಯವನ್ನು ತೆಗೆದುಕೊಂಡು ತಮ್ಮ ಯೋಗಕ್ಕೆ ತಾವೇ ಅಡ್ಡಿ ಮಾಡ್ಕೊಳ್ತಾರೆ. ನನ್ನ ಜೀವನದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಅಂದ್ರೆ ನಮಗೆ ಏನು ಸಾಧ್ಯ ಇಲ್ವೋ ಅದ್ರ ಬಗ್ಗೆ ಕನಸು ಕಾಣೋದು, ಆ ಕೆಲಸ ಮಾಡಕ್ ಹೋಗೋದು, ಆ ಕೆಲಸ ಮಾಡಕ್ ಹೋಗಿ ತೊಂದರೆಗೆ ಸಿಕ್ಕಾಕೊಂಡು ಒದ್ದಾಡೋದು. ಇದು ಏನು ಅಂತಂದ್ರೆ ಬಹಳ ಮುಖ್ಯವಾದದ್ದು ಪ್ರಮಾದ ಅಂತ ಹೇಳ್ತಾರೆ. ಇದಕ್ಕೆ ತಪ್ಪು ನಿರ್ಣಯಗಳು ಎಷ್ಟೋ ಜನರನ್ನ ದುಃಖಕ್ಕೀಡು ಮಾಡಿರ್ತಕ್ಕಂಥದ್ದು ಏನೇ. ಸಂಸಾರದಲ್ಲಿರಲಿ, ಪಾರಮಾರ್ಥದಲ್ಲಿರಲಿ, ಯೋಗ ಮಾರ್ಗದಲ್ಲಿರಲಿ, ಭೋಗ ಮಾರ್ಗದಲ್ಲಿರಲಿ, ತಪ್ಪು ನಿರ್ಣಯಗಳು ನಮ್ಮನ್ನ ಬಹಳ ದೊಡ್ಡ ತೊಂದರೆಗೆ ಸಿಕ್ಕಿಸ್ತವೆ. ನಾವು ಹಿಂದೆ ಬಯೋಡೀಸೆಲ್ ಮಾಡಕ್ಕೆ ಅಂತ ಹೊರಟಿದ್ವಿ. ಅದು ಯಾರು ಮಾಡ್ತಕ್ಕಂಥದ್ದು ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳವರು ಮಾಡಿ ಫೇಲ್ ಆಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಒದ್ದಾಡ್ತಿದ್ದಾರೆ. ನಾವು ಒಳ್ಳೇದಾಗ್ಲಿ ಪರಿಸರಕ್ಕೆ ಅಂತ ಹೇಳ್ಬಿಟ್ಟು ಬಯೋಡೀಸೆಲ್ ಅಂದ್ರೆ ಈ ಡೀಸೆಲ್ ಪೆಟ್ರೋಲ್ ಬಿಟ್ಟು ಅದು ಏನು ಬೇರೆ ಬೇರೆ ವಸ್ತುಗಳಿಂದ, ಗೊಂಜಾಳದಿಂದ ಮಾಡ್ತಾರೆ. ಇತ್ತೀಚೆಗೆ ಎಥಿನಾಲ್ ಅಂತ ಪೆಟ್ರೋಲ್ ಕೂಡಿಸ್ತಿದ್ದಾರೆ. ಇಂಥದ್ರ ಬಗ್ಗೆ ನಾನು ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿಯಾಗಕ್ಕೆ ಹೋಗಿ ಅದಕ್ಕೋಸ್ಕರನೇ ಒಂದಷ್ಟು ದುಡ್ಡು ಕಳ್ಕೊಂಡೆ. ಸುಮಾರು 1.5 ಲಕ್ಷ ರೂಪಾಯಿ ದುಡ್ಡು ಹೊರಟೋಯ್ತು. ಆದ ಸಮಯ ಹಾಳಾಯ್ತು. ಅದೇ ಥರ ಈಗ ನಾವು ಇನ್ನೊಂದು ಬಹಳ ಒಳ್ಳೆಯ ಯೋಚನೆನೇ ಮಾಡಿದ್ವಿ. ಅದು ಸಾಧ್ಯ ಅಂದ್ರೆ ಕೆಟ್ಟದ್ದಲ್ಲ, ಅದು ಬಯೋಡೀಸೆಲ್ದಷ್ಟು ಕಷ್ಟ ಅಲ್ಲ. ಆದರೂ ಕೂಡ ನಮ್ಮ ಯೋಗ ಮಾರ್ಗಕ್ಕೆ ಅದು ಸರಿಯಾದದ್ದಲ್ಲ ಅಂತ ಅನ್ನಿಸ್ತು. ಆಮೇಲೆ ಒಂದು ಗಾಣದ ಎಣ್ಣೆ ಗಾಣ ಶುರು ಮಾಡಬೇಕು. ನಿಮ್ಮ ಹತ್ರ ಎಲ್ಲ ಹೇಳಿದ್ದೆ, ಬಹಳ ಜನರ ಹತ್ರ. ಶುದ್ಧವಾದ ಎಣ್ಣೆ ಕೊಡಬೇಕು. ಶುದ್ಧವಾದ ಎಣ್ಣೆ ಕೊಡೋರು ಇದ್ದಾರೆ ಈಗ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ, ಸುತ್ತಮುತ್ತ ಬೇಕಾದಷ್ಟು ಜನ ಶುದ್ಧವಾದ ಎಣ್ಣೆ ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಶುರು ಮಾಡಿದ್ರೆ ಏನಾಗ್ತಿತ್ತು ಅಂತಂದ್ರೆ ಗದ್ದಲ ಜಾಸ್ತಿ ಆಗ್ತಿತ್ತು. ಪೇಷಂಟ್ಗಳಿಗೆ ಇಲ್ಲಿ ಸಿಗ್ತಕ್ಕಂಥ ಶಾಂತಿ, ಸಮಾಧಾನ ಸಿಗ್ತಿರ್ಲಿಲ್ಲ. ಜೊತೆಗೆ ಎಲ್ಲ ಕಡೆನೂ ಆಳುಗಳ ಸಮಸ್ಯೆ ಇರುತ್ತೆ. ನಾವು ಶುರು ಮಾಡ್ಕೊಂಡಿದ್ದಿದ್ರೆ
ನಮ್ಮ ಪೂಜೆ, ಧ್ಯಾನ, ಪತಂಜಲಿ ಯೋಗ ಸೂತ್ರದ ಪ್ರವಚನ 2 ಹೊತ್ತು ಚಿಂತನೆ ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಶುರುವಾಗ್ಬಿಡೋದು. ಇದು ಪ್ರಮಾದ, ತಪ್ಪು ನಿರ್ಣಯ. ತಪ್ಪು ನಿರ್ಣಯಗಳನ್ನು ಮಾಡಿ ತುಂಬ ಜನ ಒದ್ದಾಡ್ತಕ್ಕಂಥದ್ದನ್ನು ನೋಡ್ತೇವೆ. ನಾ ಹರಿದ್ವಾರಕ್ಕೆ ಹೋಗಿದ್ದೆ. ಅಲ್ಲಿ ಹರಿದ್ವಾರದ ಹತ್ರನೂ ಋಷಿಕೇಶದ ಹತ್ರನೂ ಬಹಳ ದೊಡ್ಡ ಯೋಗಿ ಅವರು, ಮಹೇಶ್ ಯೋಗಿ ಅಂತ ಹೇಳಿ. ಆಗಿನ ಕಾಲಕ್ಕೆ ಇಂದಿರಾ ಗಾಂಧಿಯವರ ಕಾಲಕ್ಕೇನೆ 1,000 ರೂಮ್ಗಳು ಕಟ್ಟಿಸಿದ್ದಾರೆ ಅಂತ ಸುದ್ದಿ ಇತ್ತು. 1000 ರೂಮ್ಗಳು, ಕೊಠಡಿಗಳು ಕಾಡು ಕಡ್ದು, ಆಮೇಲೆ ಕಾಡಿನ ಜಾಗ ಎಲ್ಲ ಸರ್ಕಾರದವ್ರು ಅವ್ರಿಗೆ ಕೊಟ್ಟು 1000 ರೂಮ್ಗಳು. ಪ್ರಧಾನಮಂತ್ರಿನೇ ಮನಸ್ಸು ಮಾಡಿದರೆ ಮತ್ತೆ ಏನು ಬೇಕಾದ್ರೂ ಆಗ್ಬೋದಲ್ಲ. ಆದರೆ ಅವರು ಮುಂದೆ ಅದನ್ನು ಆಶ್ರಮ ನಡೆಸಲಿಲ್ಲ, ಹೊರಟೋಗ್ಬಿಟ್ರು. ಬೇರೆ ವಿದೇಶಕ್ಕೆ ಹೊರಟೋದ್ರು. ಪ್ರಭಾಕರ್ ಗುರೂಜಿ, ರವಿಶಂಕರ್ ಗುರೂಜಿ ಅವ್ರ ಶಿಷ್ಯರೇನೆ, ಕೆನಡಾದಲ್ಲಿ ಇದ್ರು ಅವರು. ಅಂದ್ರೆ ಇಲ್ಲಿ ರೂಮ್ಗಳು ಕಟ್ಸಿದ್ರು ಅಥವಾ ಆಶ್ರಮದ ಜಾಗ ಮಾಡಿದ್ರು. 100 ರೂಮ್ ಕಟ್ಟಿಸ್ಲಿ, 1000 ರೂಮ್ ಬೇಡ. ಅತಿಯಾಗಿ ಹೇಳಿದ್ರು, ನಾನೇನು ನೋಡಕ್ ಹೋಗಿರ್ಲಿಲ್ಲ. ಆದರೆ 100 ರೂಮ್ ಕಟ್ಸಿದ್ರು ಕೂಡ ವೇಸ್ಟ್ ಅಲ್ವ. ಒಂದು 100 ಮರ, 200 ಮರ ಕಡ್ದು, 500 ಮರ ಕಡ್ದು ಆಶ್ರಮ ಮಾಡಕ್ಕೆ ಹೋಗಿ ಅದನ್ನು ಕಟ್ಸಿ ಅದು ಗೆದ್ದಲು ಹಿಡಿತು ಅಥವಾ ಮಣ್ಣು ತಿಂದು ಹೋಯ್ತು ಅಂತಂದ್ರೆ ಆಶ್ರಮ ಉಪಯೋಗ ಏನಾಯ್ತು? ಈ ಕಡೆ ಕಾಡು ಕಡ್ದಿದ್ದು ಹಾನಿ ಆಯ್ತು, ಜಗತ್ತಿಗೆ, ಪರಿಸರಕ್ಕೆ ಹಾನಿ ಆಯ್ತು. ಜೊತೆಗೆ ಹಣ, ಸರ್ಕಾರದ ಹಣ ತೊಡಗಿಸಿದ್ರು ಅದಕ್ಕೆ. ಪ್ರಧಾನಮಂತ್ರಿಗಳೇ ತೊಡಗಿಸ್ಲಿ, ಯಾರೇ ತೊಡಗಿಸ್ಲಿ, ಅದು ವ್ಯರ್ಥ ಅಲ್ವಾ? ಅಂದರೆ ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥವರು ಕೂಡ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ತಾವು ದುಃಖಿಗಳಾಗ್ತಾರೆ, ಬೇರೆಯವ್ರಿಗೂ ದುಃಖ ಕೊಡ್ತಾರೆ. ಪರಿಸರಕ್ಕೆ ನಾವು ಭಾರ ಮಾಡಿದ್ರೆ, ಪರಿಸರಕ್ಕೆ ಅನ್ಯಾಯ ಮಾಡಿದ್ರೆ, ದೇಶಕ್ಕೆ, ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ರೆ ನಾವು ತೊಂದರೆಗೆ ಅನುಭವಿಸ್ತೀವಿ. ನಮಗೂ ಶಿಕ್ಷೆ ಆಗೇ ಆಗುತ್ತೆ. ಆದ್ದರಿಂದ ನಾವು ಯಾವತ್ತೂ ತಪ್ಪು ನಿರ್ಣಯಗಳನ್ನು ಮಾಡಬಾರ್ದು. 10 ಸಾರಿ ವಿಚಾರ ಮಾಡಬೇಕು ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವ್ರು ವಿಶೇಷವಾಗಿ. ಯಾಕಂದರೆ ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಸೌಲಭ್ಯಗಳು ಬೇಗ ಸಿಗ್ತವೆ. ಈಗೊಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸ್ಟಾರ್ಟಪ್ ಮಾಡಕ್ಕೆ ಹೋದರೆ ಅವನಿಗೆ ಅನೇಕ ತೊಡಕುಗಳು ಬರ್ತವೆ. ಬ್ಯಾಂಕ್ನವರು ಲೋನ್ ಕೊಡೋದಿಲ್ಲ. ಆಮೇಲಿಂದ ಇನ್ನೊಂದು ತೊಂದರೆ ಆಗ್ಬೋದು. ಈಗ ಮೋದಿಯವ್ರ ಕಾಲಕ್ಕೆ ಎಲ್ಲ ಅನುಕೂಲ ಆಗಿದೆ ಬಿಡಿ. ಈಗ ನಾವು ಗಾಣದೆಣ್ಣೆ ಮಾಡ್ತೀವಿ ಅಂತ ಅಂದ್ಕೂಡ್ಲೆ ಇಲ್ಲಿ ಕೃಷಿ ಇಲಾಖೆ ಕಮಿಷನರೇ ಬಂದಿದ್ರು. ಅವರು ಅಧಿಕಾರಿಗಳಿಗೆ ಹೇಳಿದ್ರು, ಗುರುಗಳು ಏನು ಹೇಳ್ತಾರೆ ಎಲ್ಲ ಸೌಲಭ್ಯ ಮಾಡಿಕೊಡಿ ಅಂತ ಹೇಳಿ. ಇಲ್ಲಿಗೆ ಯೋಜನಾಧಿಕಾರಿ ಇಲ್ಲಿಗೆ ಬಂದರು, ಚರ್ಚೆ ಮಾಡಿದ್ರು. ಇನ್ನೊಂದು ವಾರದಲ್ಲಿ, 15 ದಿವಸದಲ್ಲಿ ಎಲ್ಲ ಆಗೋಗ್ತಾ ಇತ್ತು. ಆವಾಗ ನಾನು ಬೆಳಗ್ಗೆ ಧ್ಯಾನದ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಅಂದರೆ ಎಣ್ಣೆ ಗಾಣ ಶುರು ಮಾಡಿದ್ರೆ ಒಂದನ್ನೇ ಮಾಡಕ್ಕೆ ಬರಲ್ಲ. ನಾವು ಅದರದ್ದು ಅನುಕೂಲಕರ ಆಗ್ಬೇಕಂದ್ರೆ ಇನ್ನು ಬೇರೆ ಉತ್ಪಾದನೆಗಳನ್ನು ಮಾಡಬೇಕಾಗ್ತದೆ. ಪಶು ಆಹಾರ ಮಾಡಬೇಕು, ಮತ್ತೊಂದು ಮಾಡಬೇಕು. ಆವಾಗ ಇಲ್ಲಿ ಗಾಡಿಗಳ ಚಲನೆ ಜಾಸ್ತಿ ಆಗುತ್ತೆ, ಬಂದು ಹೋಗೋದು. ಆಮೇಲಿಂದ ಅದಕ್ಕೇನು ಬೇಕಾದಂಥ ಧಾನ್ಯಗಳನ್ನು ಹೊಂದಿಸ್ಬೇಕು. ಅದಕ್ಕೆಲ್ಲ ಬಿಸ್ನೆಸ್ ಮನ್ಗಳೇ ಆಗಬೇಕಾಗತ್ತೆ. ನಾನು ಆಗದೇ ಇದ್ದರೂ ಕೂಡ ನಾನು ಇನ್ನೊಬ್ಬರನ್ನ ಯಾರನ್ನ ನೇಮಕ ಮಾಡಬೇಕು, ಅವ್ರ ತೊಂದರೆಗಳನ್ನು ನಾನೇ ಪರಿಹಾರ ಮಾಡಬೇಕು. ಯೋಚನೆ ಮಾಡಿದೆ, ಇಲ್ಲ, ನಮ್ಮ ನಿಸರ್ಗ ಚಿಕಿತ್ಸೆಗೆ ಇದು ತೊಂದರೆ ಕೊಡುತ್ತೆ. ಆದ್ದರಿಂದ ಇದನ್ನು ನಾವು ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಅಂದರೆ ಈ ರೀತಿ ತಪ್ಪು ನಿರ್ಣಯಗಳನ್ನು ಮಾಡಿದ್ರೆ ನಾವು ದುಃಖಿಗಳಾಗ್ತೀವಿ, ಇತರರಿಗೂ ದುಃಖ ಕೊಟ್ಟು ಯೋಗಕ್ಕೆ ಅಂತರಾಯವನ್ನು ನಾವೇ ಸೃಷ್ಟಿ ಮಾಡ್ಕೊತೀವಿ. ಅದಕ್ಕೆ ಆಧ್ಯಾತ್ಮ ಸಾಧನೆಯಲ್ಲಿ ಅಥವಾ ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ಸಾಧ್ಯಾಸಾಧ್ಯ ವಿವೇಕ. ಸಾಧ್ಯ ಅಸಾಧ್ಯ ವಿವೇಕ. ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾತ್ರ ನಾನು ಮಾಡೋಕ್ಕೆ ಶುರು ಮಾಡಬೇಕು. ನನಗೆ ಪರಮಾತ್ಮ ಯಾವ ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಮಾತ್ರ ಮಾಡಬೇಕು. ಇಲ್ಲದೆ ಹೋದರೆ ನಾವು ಬೇರೆಯವ್ರಿಗೂ ದುಃಖ ಕೊಡ್ತೀವಿ, ಬೇರೆಯವ್ರ ಜೊತೆ ಜಗಳ ಆಗತ್ತೆ, ಅವ್ರಿಗೂ ದುಃಖ. ಆಳುಗಳು ಅಥವಾ ಕೆಲಸ ಮಾಡ್ತಕ್ಕಂಥವ್ರು, ಅಧೀನರು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಎದುರಿಗೆ ಬೈದೇ ಇದ್ರು, ಅನ್ಕೊಳ್ಳದೇ ಇದ್ರು, ಹಿಂದೆ ದುಃಖ ಪಡ್ತಾರೆ ಅಥವಾ ಬೇಜಾರು ಮಾಡ್ಕೊಳ್ತಾರೆ. ಆವಾಗ ಕೆಲಸಗಳಾಗೋದಿಲ್ಲ, ಯೋಗ ಸಾಧನೆ ಆಗಲ್ಲ. ಆದ್ದರಿಂದ ನಾವು ಯೋಚನೆ ಮಾಡಬೇಕು. ಮೊಳಿಗೆ ಮಾರಯ್ಯನವ್ರು ನಮಗೆಲ್ಲ ಪಾಠ. ಮೊಳಿಗೆ ಮಾರಯ್ಯನವರು ಕಾಶ್ಮೀರದ ರಾಜರಾಗಿದ್ರು. ರಾಜರಾಗಿ
ಅವರು ಅಲ್ಲಿ ವೈರಾಗ್ಯ ಬಂತವರಿಗೆ, ಮಗನಿಗೆ ಪಟ್ಟ ಕಟ್ಟಿದ್ರು, ಹೊರಟರು. ಅವ್ರ ಹೆಂಡತಿನೂ ಜೊತೆಗೆ ಬಂದ ಮೇಲೆ ಕಲ್ಯಾಣದಲ್ಲಿ ಅವರು ನಾನು ಹಿಂದೆ ರಾಜ ಆಗಿದ್ದೆ ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಟ್ರು. ಹೇಗೆ ಮರೆತರು ಅಂದರೆ ಆ ಕಾಯಕವನ್ನೇ ಆ ರಾಜ್ಯಕ್ಕೆ ರಾಜನಿಗೆ ಬೇಕಾದಂಥ ಅಹಂಕಾರ ಬರುವ ಕಾಯಕವನ್ನು ಆರಿಸ್ಕೊಳ್ಳಿಲ್ಲ ಅವರು. ಬಸವಣ್ಣವ್ರ ಮಹಾಮನೆಗೆ ವಾಸ ಇರಲಿಲ್ಲ ಅವರು, ಬಸವಣ್ಣವ್ರ ಜೊತೆಗೆ ಇರಲಿಲ್ಲ. ಅವ್ರು ರಾಜ ಪದವಿ ಬಿಟ್ಟು ಬಂದಿದ್ದಾರೆ ಅಂತಂದರೆ ಬಸವಣ್ಣವರೇ ಜೊತೆಗೆ ಇಟ್ಕೊಳ್ತಿದ್ರು. ಅಥವಾ ಬಿಜ್ಜಳ ಎಷ್ಟು ಪ್ರೀತಿ ಮಾಡ್ತಿದ್ನೋ ಹತ್ರ ಹೋಗಿದ್ರೆ ಯಾರ ಹತ್ರನೂ ಹೋಗಲಿಲ್ಲ, ಯಾರನ್ನು ಹತ್ರಕ್ಕೂ ಸೇರಿಸ್ಲಿಲ್ಲ. ಇದು ಮೋಳಿಗೆ ಮಾರೇನವರು ವೈಶಿಷ್ಟ್ಯ. ಯಾವ ಕಾಯಕ ಆರಿಸ್ಕೊಂಡ್ರಪ್ಪ ಅಂದರೆ ಕಟ್ಟಿಗೆ ಕಡಿಯುವ ಕಾಯಕ ಆರಿಸ್ಕೊಂಡ್ರು. ನೋಡ್ರಿ ಎಂತಹ ಅದ್ಭುತವಾದಂಥದ್ದು. ಕಟ್ಟಿಗೆ ಕಡಿಯುವ ಕಾಯಕ, ಕಟ್ಟಿಗೆ ಮಾರುವ ಕಾಯಕ, ಅದಕ್ಕೆ ಮಾರಯ್ಯ ಅಂತ ಹೆಸರಿಟ್ಕೊಂಡ್ರು. ಮೋಳಿಗೆ ಮಾರಯ್ಯ, ಮೋಳಿಗೆ ಅಂದರೆ ಕಟ್ಟಿಗೆ. ಅಂತಹ ಕೆಲಸವನ್ನು ಮಾಡಿ ಆವಾಗ ಯಾರು ದೊಡ್ಡ ದೊಡ್ಡವ್ರ ಸಂಪರ್ಕಕ್ಕೆ ಬರಲ್ಲ. ಕಟ್ಟಿಗೆ ಖರೀದಿ ಮಾಡಕ್ಕೆ ಬಸವಣ್ಣ ಬರಂಗಿಲ್ಲ, ಕಟ್ಟಿಗೆ ಖರೀದಿ ಮಾಡೋಕ್ಕೆ ರಾಜ ಬರಂಗಿಲ್ಲ, ಬಿಜ್ಜಳ ಬರಂಗಿಲ್ಲ, ಅಥವಾ ಇನ್ಯಾರೋ ಮಂತ್ರಿಗಳು ಬರಂಗಿಲ್ಲ. ಯಾರು ಬಡವರು ಇರ್ತಾರೆ, ಗುಡಿಸಲುಗಳಿಗೆ ಹೋಗ್ತಿದ್ರು, ಮಾರಾಟ ಮಾಡ್ತಿದ್ರು. ಅವ್ರು ಏನು ಕೊಡ್ತಿದ್ರು ಅಷ್ಟರಲ್ಲಿ ಅಂಬ್ಲಿ ಮಾಡಿ ದಾಸೋಹ ಮಾಡ್ತಿದ್ರು, ತಾವು ಬದುಕ್ತಿದ್ರು, ಬೇರೆಯವರಿಗೆ ಇಬ್ಬರು ಬದುಕಿ ಅಧ್ಯಾತ್ಮ ಸಾಧನೆ ಮಾಡ್ತಿದ್ರು. ಆಮೇಲೆ ಅದನ್ನು ಮಾನಸಿಕ ಟೆನ್ಷನ್ ಇರಲ್ಲ, ಅಲ್ಲಿ ಮಾನಸಿಕ ಒತ್ತಡ ಇರಲ್ಲ, ಉದ್ವೇಗ ಇರಲ್ಲ. ಕಟ್ಟಿಗೆ ಕಡಿಯೋದು, ಕಾಡಿಗೆ ಹೋಗೋದು, ಕಟಮಸ್ತಾದ ಶರೀರ. ಮೊದಲೇ ರಾಜರು ಸಾಧನೆ ಮಾಡಿದ್ರು, ಏನು ಒಂದು 6 ಅಡಿ ಇದ್ರು, 6.5 ಅಡಿ ಇದ್ರು ಗೊತ್ತಿಲ್ಲ, ಅಷ್ಟು ಉದ್ದ ಇದ್ರು. 120 ವರ್ಷ ಬದುಕಿದ್ರು. ಯಾಕಂದ್ರೆ ಅವ್ರ ವಚನದಲ್ಲೇ ಬರ್ತದೆ, ಅಂದಂದು ಹಿಂಗೆ 120 ತುಂಬಿತ್ತು. ಕಲ್ಯಾಣ ಕ್ರಾಂತಿ ಆದ್ಮೇಲೂ ಅವರೆಲ್ಲೂ ಹೋಗ್ಲಿಲ್ಲ, ಕಲ್ಯಾಣದಿಂದ ದೂರ ಉಳಿದು ಮೋಳಿಕೆರೆ ಅಂತ ಈಗಲೂ ಅಲ್ಲಿದೆ. ಕಲ್ಯಾಣದಿಂದ ಸುಮಾರು ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಹುಮ್ನಾಬಾದ್ ರೋಡಿಗಿದೆ. ಅಲ್ಲಿ ಕಟ್ಟಿಗೆ ಕಡಿಯೋ ಕಾಯಕ ಮಾಡ್ತಾ ಮಹಾಮನೆಯಿಂದ ದೂರ ಇದ್ದುಕೊಂಡು ಅದ್ಭುತವಾದ ಸಾಧನೆ ಮಾಡಿದರು. ಇದು ಅಂದರೆ ಸರಿಯಾದ ನಿರ್ಣಯವನ್ನು ಮಾಡಿದರು ಅವರು. ಸರಿಯಾದ ನಿರ್ಣಯವನ್ನು ಮಾಡಿದರು ಅಂದರೆ ಅದು ಅವರನ್ನು ಯೋಗಿಯನ್ನಾಗಿ ಮಾಡ್ತು, ಸಂಪೂರ್ಣ ಸಿದ್ಧ ಪುರುಷರನ್ನಾಗಿ ಮಾಡ್ತು. ಅಂದರೆ ತಪ್ಪು ನಿರ್ಣಯ ಮಾಡಲಿಲ್ಲ, ಪ್ರಮಾದ ಮಾಡಲಿಲ್ಲ. ನಾವು ಬಹಳ ಜನ ಸಾಧಕರುಗಳು ತಪ್ಪು ನಿರ್ಣಯ ಮಾಡ್ಕೊಂಡು ನಾವೇ ಮಾಡಿದ ನಿರ್ಣಯ, ನಾವೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡು ಒದ್ದಾಡ್ತೀವಿ, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ತೀವಿ, ಟೆನ್ಷನ್ ಮಾಡ್ಕೊತೀವಿ, ಶುಗರ್ ಬರ್ಸ್ಕೊತೀವಿ, ಏನೇನೋ ಮಾಡ್ತಿರ್ತೀವಿ. ನಮಗೇನು ಸಂತೋಷ ಕೊಡುತ್ತೋ, ನಮಗೇನು ಸಾಧ್ಯವೋ ಅದನ್ನು ಮಾತ್ರ ಮಾಡಬೇಕು. ಸಂತೋಷವಾಗಿ ಮಾಡೋದನ್ನು ಮಾಡಿದರೆ ಅದು ಯೋಗ ಆಗುತ್ತೆ. ಈಗ ಕಸ ಗುಡಿಸೋದು, ಆಮೇಲಿಂದ ನೆಲ ಒರೆಸೋದು ಒಬ್ಬನಿಗೆ ಸಾಧ್ಯ ಆಗ್ತಿದ್ರೆ ಅದನ್ನು ಅವನು ಪ್ರೀತಿಯಿಂದ ಮಾಡ್ಬೇಕಂತ, ಆವಾಗ ಅದು ಯೋಗ ಆಗ್ಬಿಡುತ್ತೆ. ಇಲ್ಲ ಅದು ಬಿಟ್ಬಿಟ್ಟು ಏನೋ ಆಗ್ಲಾರದ ಕೆಲಸ ಕೈಗೆ ಹಾಕ್ಕೊಂಡು ಒದ್ದಾಡಿದ್ರೆ ಅದು ಯೋಗ ಆಗೋದಿಲ್ಲ, ಜೀವನ ಪರ್ಯಂತ ಒದ್ದಾಡ್ಬೇಕು. ಇದೇ ಪ್ರಮಾದ. ಆಲಸ್ಯ ಅಂದರೆ ಸೋಮಾರಿತನ. ಗೊತ್ತು, ಬಹಳ ಜನ ಸಾಧಕರುಗಳು ಯಾವಾಗೆದ್ರೂ ನಡೆಯುತ್ತೆ, ನಾವು ಯಾವಾಗ ಪೂಜೆ ಮಾಡಿಕೊಂಡು ನಡೆಯುತ್ತೆ, ಆಮೇಲೆ ನಿದ್ದೆ ಬಂದಾಗ ಮಲ್ಕೋಬೇಕು, ಎಚ್ಚರ ಆದಾಗ ಎದ್ದಾಳಬೇಕು ಅಂತ ನಿರ್ಣಯ ಮಾಡ್ಕೊತಾರೆ. ಕೆಲವ್ರು ನೋಡಿದ್ದೀನಿ ನಾನು, ರಾತ್ರಿ 2 ಗಂಟೆ ತನಕ ಎಚ್ಚರಿರ್ತಾರೆ. ಯಾರು ಸ್ವಾಮೀಜಿಗಳು, ಸಾಧಕರುಗಳು ಅನ್ನಿಸ್ಕೊಂಡಂಥವರು 2 ಗಂಟೆ ತನಕ ಸಾಧನೆ ಮಾಡ್ತೀವಿ, ನಾವು ಬೋಧನೆ ಮಾಡ್ತೀವಿ ಅಂತೇಳಿ ಹೋಗಿ ಶುಗರ್ ಬರ್ಸ್ಕೊಂಡು 47-48 ವರ್ಷಕ್ಕೆ ಸತ್ತು ಹೋಗ್ಬಿಟ್ರು. ಮುಗ್ದಾಯ್ತು. ಒಳ್ಳೆ ವಿದ್ಯಾವಂತರು, ಸಿದ್ಧ ಪುರುಷರು, ಈ ಅವತಾರ ಪುರುಷರು ಅನ್ನಿಸ್ಕೊಳಕ್ಕೆ ಹೋದಂಥವರು 2 ಗಂಟೆಗೆ ಮಲಗೋದು, 10 ಗಂಟೆಗೆ ಹೇಳೋದು, 11 ಗಂಟೆಗೆ ಹೇಳೋದು ಮಾಡಿ ಈಗಾಗಲೇ ಜೀವನನೇ ಮುಗಿಸ್ಬಿಟ್ರು. ಅಂದರೆ ಪ್ರಕೃತಿಗೆ ವಿರುದ್ಧ ಹೋದರೆ ಅದು ಆಲಸ್ಯ ಅಷ್ಟೇ. ಅದು ಒಂದು ದುಶ್ಚಟನೆ. ತಡವಾಗಿ ಮಲ್ಕೊಳ್ಳೋದು, ತಡವಾಗಿ ಹೇಳೋದು, ಅದು ಒಂದು ದುಶ್ಚಟನೆ. ಬೇಗ ಮಲ್ಕೊಳ್ಳೋದು, ಬೇಗ ಹೇಳೋದು ಸಾಧಕರು ಸಾಧಿಸೋದು ಕಷ್ಟ. ಒಂದು 15 ದಿವಸ ಬೇಗ ಇದ್ದರೆ 1 ದಿವಸ ತಡವಾಗಿ ಎದ್ದೇಳಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾವು ಈ ಹುಣ್ಣಿಮೆ ಪಾದಯಾತ್ರೆ ಹಾಕ್ಕೊಂಡಿದ್ದೀವಿ. ಜಾಗರಣೆ ಮಾಡಿಬಿಟ್ಟು ಮಲ್ಕೋಬೇಕಾದಷ್ಟು ಮಲ್ಕೋ, ತೊಂದರೆ ಇಲ್ಲ. ಪಾದಯಾತ್ರೆ ಮಾಡಿಬಿಟ್ಟು 16-17 ಕಿಲೋಮೀಟ್ರ್ ನಡೆದು, 20 ಕಿಲೋಮೀಟ್ರ್ ನಡೆದು ಬೇಕಾದಷ್ಟು ಮಲ್ಕೋ. ಅಂದರೆ ಹೀಗೆ ಆಲಸ್ಯವನ್ನು ಗೆಲ್ಲೋದಿದೆಯಲ್ಲ, ತುಂಬ ಯುಕ್ತಿ ಬೇಕು. ಅದಕ್ಕೆ ತುಂಬ ಯುಕ್ತಿ ಬೇಕು. ಆಲಸ್ಯ ಗೆಲ್ಲಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಆಲಸ್ಯ ಅನ್ನುವಂಥದ್ದು ಬಂದರೂ ಅದು ಆಲಸ್ಯ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದು ಬಹಳ ಮುಖ್ಯವಾದಂಥದ್ದು. ಇವೆರಡು
ಪ್ರಮಾದ ಮತ್ತು ಆಲಸ್ಯ. ಇವೆರಡರಿಂದ ಪಾರಾದರೆ ಸಾಧಕ ಎಷ್ಟೋ ಸಮಸ್ಯೆಗಳಿಂದ ಪಾರಾಗಬಹುದು. ಮುಂದಿಂದು ಮೂರನೇದು ನಾಳೆ ನೋಡೋಣ. ಸಮಯ ಆಯಿತು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.